ಇಲ್ಲಮ್ಮ ಈ ಕಡೆ ಕ್ಯಾಮ್ರಾ ಜೈ ನೋಡ್ರಿ ಇಂಥ ಬೆಂಗಳೂರು ಸ್ಟ್ರೀಟಾಗ 3 ದಿನದಿಂದ ಕರೆಂಟ್ ಇಲ್ಲ. ನುಗ್ಗೆಕಾಯಿ ಸಾಂಬಾರು ಮಾಡಿದೆ. ಇದು ಬ್ಯಾಸ್ಗೆ ಬತ್ತಂದ್ರೆ ಹಿಂಗೆ ನೋಡ್ರಿ ನಮ್ಮ ಫ್ರಿಜ್ ಇದು 1 ವಾರ ತನಕ ಹಿಂಗೆ ಹಚ್ಚಿಗಿರ್ತೈತಿ. ನೋಡ್ರಿ ಬಜ್ಜಿ ಮಾಡೋಕೆ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಹಚ್ಚಿನಿ. ನನ್ನ ಕೈಯಾಗ ಬಜ್ಜಿ ಟೇಸ್ಟ್ ಆಗಲ್ಲ, ಹಾಗಾಗಿ ಯಾರಿಗೆಲ್ಲ ಇಷ್ಟ ಬಜ್ಜಿ ಪಟ್ 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 ಕೈ ಹಾಕ್ಬಿಡ್ರಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತುಳಜಾ ಕಿಚನ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಡಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಇವತ್ತಿನ ಬ್ಲಾಗ್ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೋ ಇವತ್ತು ತುಂಬ ಚಳಿ ಅನ್ನಿಸ್ತಾ ಇದೆ. ನನಗೆ ಆಗ್ತಾ ಇದೆಯಾ ಅದು ಚಳಿನೇ ಇದೆಯೋ ಗೊತ್ತಿಲ್ಲ. ತಲೆ ಮೇಲೆ ಬೇರೆ ನೀರು ಹಾಕೊಂಡ್ಬಿಟ್ಟಿದ್ದೀನಿ ತಣ್ಣಗೆ, ಎಣ್ಣೆ ಹಚ್ಬಿಟ್ಟು. ಅದಕ್ಕೆ ಏನೋ ಗೊತ್ತಿಲ್ಲ, ತುಂಬ ಚಳಿ ಆಗ್ತಾಯಿತ್ತು, ಅದಕ್ಕೆ ಸ್ವೆಟ್ರ್ ಹಾಕೊಂಡ್ಬಿಟ್ಟೆ. ಓಕೆ, ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲಿನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಹಾಕೋ ವಿಡಿಯೋದು ನೋಟಿಫಿಕೇಷನ್ ಬರುತ್ತೆ, ಫಸ್ಟ್ ನೀವೇ ನೋಡ್ಬೋದು. ಹಾಗೆ ಮತ್ತು ಪ್ಲೀಸ್ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸೋದಂತೂ ಮರಿಬೇಡಿ. ಇವತ್ತಿನ ನಮ್ಮ ಬ್ಲಾಗು ನಮ್ಮ ರಂಗೋಲಿ ಹೊಸ್ತಲಿಂದನೇ ಸ್ಟಾರ್ಟ್ ಆಗಲಿ. ಇವತ್ತು ಬೆಳಗ್ಗೆ ಎದ್ದು ಕಸ ಎಲ್ಲ ಗುಡಿಸಿ ಹೊಸ್ತಲೆಲ್ಲ ತೊಳ್ಕೊಂಡು ಈ ರೀತಿ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಹಾಗೆ ಒಳಗಡೆ ಬಂದರೆ ಎಲ್ಲನೂ ಕ್ಲೀನಾಗಿದೆ. ಫಸ್ಟು ದೇವ್ರ ಕಡೆ ಹೋಗಿ ಬಂದುಬಿಡೋಣ. ಪೂಜೆ ಎಲ್ಲ ಬೆಳಿಗ್ಗೆನೇ ಮಾಡಿಬಿಟ್ಟಿದ್ದೀನಿ. ಹೂವು ಇವತ್ತು ತೊಗೊಂಬರಕ್ಕೆ ಹೋಗಿಲ್ಲ, ನಾಳೆ ಶುಕ್ರವಾರ ತೊಗೊಂಬಂದು ಹಾಕೋಣ ಅಂತ ಹೇಳ್ಬಿಟ್ಟು. ನೋಡಿ, ಪೂಜೆ ಎಲ್ಲ ಬೆಳಗ್ಗೆನೇ ಆಯಿತು. ಇದು ಏನು ಇಟ್ಟಿದ್ದೀನಿ ಅಂತ ನನಗೆ ಒಬ್ರು, ಅದು ಏನು ಇಟ್ಟಿದ್ದೀರಾ ನೀವು ದೇವ್ರ ಮನೇಲಿ ಈ ಥರ ಇದೆ ಅಂತ. ನೋಡಿ, 2 ಸೈಡ್ ಇಟ್ಟಿದ್ದೀನಿ. ಅದೇನಂತ ಇನ್ನೊಂದು 4 ಜನ ಕಮೆಂಟ್ ಮಾಡಿ ಕೇಳಿದ್ರೆ ನಾನು ಅದರ ರಹಸ್ಯನ ಹೇಳ್ತೀನಿ. ಅದು ತುಂಬಾ ಒಳ್ಳೆಯದು, ಅದರಿಂದ ಏನು ಪ್ರಯೋಜನ ಇದೆ, ತುಂಬ ರಹಸ್ಯ ಅಂತ ಹೇಳ್ತಾರಲ್ಲ ಆ ಥರ. ಅದು ಇಟ್ಟ ಮೇಲೆ ನನಗೆ ಆಗಿರೋ ಒಳ್ಳೆಯದು ಹೊಲುತ್ತಾ ಅನ್ನೋದು ಇದೆಯಲ್ಲ, ಅದು ಹೇಳೋಕ್ಕಾಗಲ್ಲ, ಅಷ್ಟು ಒಳ್ಳೆಯದಾಗಿದೆ ನನಗೆ ಅದು ಇಟ್ಟ ಮೇಲೆ. ಅದು ಯಾವ ಟೈಮಲ್ಲಿ ಇಡಬೇಕು, ಯಾವ ದಿನ ಇಡಬೇಕು, ಅದ್ರದ್ದು ಮಾಹಿತಿ ನಿಮಗೆ ಬೇಕಂದರೆ ಕಮೆಂಟ್ ಮಾಡಿ, ಖಂಡಿತ ಅದರದ್ದೇ ಒಂದು ವಿಡಿಯೋನ ನಾನು ನಿಮಗೆ ಮಾಡಿ ಹೇಳ್ತೀನಿ. ಹಾಗೆ ಕಿಚನ್ ಕಡೆ ಬಂದುಬಿಟ್ರೆ ಇಲ್ಲಿ ನೋಡಿ ತರಕಾರಿಗಳು, ಕ್ಯಾಪ್ಸಿಕಮ್ಮು ಮತ್ತು ಮೆಣಸಿನ್ಕಾಯಿ ಬಜ್ಜಿ 2 ಇಟ್ಕೊಂಡಿದ್ದೀನಿ. ಇದು ನನಗೆ ಬೇಡ, ನನಗೆ ಏನು ಮಾಡಲಿ ನಾನು ಇದರಲ್ಲಿ, ನನಗೆ ಬೇಡ ಇದು. ನನಗೆ ಒಂದೇ ಕ್ಯಾಪ್ಸಿಕಮ್ ಸಾಕು, ನಾನು ಇದರಲ್ಲಿ ಬಜ್ಜಿ ಮಾಡ್ತೀನಿ, ಸಖತ್ತಾಗಿರುತ್ತೆ. ನೀವು ಯಾವತ್ತಾದರೂ ತಿಂದಿದ್ದೀರಲ್ಲ ಗೊತ್ತಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ ಇದು ತುಂಬಾ ಟೇಸ್ಟಿಯಾಗಿರ್ತದೆ ಬಜ್ಜಿ. ಆಮೇಲೆ ಇದು ಕೂಡ ನಾನು ಬಜ್ಜಿನೇ ಮಾಡ್ತೀನಿ, ವೇಸ್ಟ್ ಮಾಡೋಕ್ಕೆ ಹೋಗಿಲ್ಲ. ಇವತ್ತೊಂದು ದಿನ ಮಾಡಿ ತಿನ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು. ಮತ್ತು ಈ ಕಡೆ ಹಾಲು ಕಾಯ್ತಾ ಇದೆ, ಚಹಾ ಮಾಡ್ಕೊಂಡು ಕುಡ್ದಾಯಿತು. ಕಡಲೆ ಹಿಟ್ಟು ಆಲ್ರೆಡಿ ಇದಕ್ಕೆ ಹಾಕಿಟ್ಟಿದ್ದೀನಿ, ಸ್ವಲ್ಪ ಅದ, ಇನ್ನೂ ಸ್ವಲ್ಪ ತೊಗೊಂಬರ್ಬೇಕು. ನಿನ್ನೆ ಎಣ್ಗಾಯಿ ಮಾಡಿದ್ನಲ್ಲ ಹಾಗಲಕಾಯ್ದು, ಇನ್ನೊಂದು ಚೂರಿದೆ. ನಾನು ಇದು 2 ದಿವಸ ಅಲ್ಲ 3 ದಿವಸ ಇದ್ದರೂ ಕೂಡ ರೊಟ್ಟಿ ಜೊತೆಗೆ ತಿನ್ನೋಕೆ ಭಾರಿ ಮಸ್ತ್ ಇರ್ತೈತಿ, ಹಾಳಾಗೋದಿಲ್ಲ. ಹುಣ್ಚಿಕಾಯಿ, ಬೆಲ್ಲ, ಟೊಮೊಟೊ ಎಲ್ಲ ಹಾಕಿ ಮಾಡಿದನೆಲ್ಲ ಹಾಳಾಗೋದಿಲ್ಲ. 3 ದಿವಸ ಇದ್ರೂ ಇನ್ನೂ ರುಚಿ ಜಾಸ್ತಿ ಆಕೈತೆ ಹಾಗಲಕಾಯ್ದು. ಇದು ಈ ಕಡೆ ಆದರೆ ನಿನ್ನೆ ನಾನು ಈ ಡಬ್ಬದಲ್ಲಿ ಏನು ಹಾಕಿಟ್ಟಿದ್ದೀನಿ ಅಂತ ನೋಡಿದ್ದೀರಾ? ನೋಡಿಲ್ಲ ಅಂದರೆ ನೋಡಿಬಿಡಿ. ಇವಾಗ ಓಪನೇ ಆಗ್ತಾಯಿಲ್ಲ ಬಾಕ್ಸು. ನೋಡಿ, ನುಗ್ಗೆಕಾಯಿ ಪಾಪ, ಇದ್ರ ಆವಿಷ ಮುಗೀತಾ ಬಿಡಿ. ನುಗ್ಗೆಕಾಯಿನ ಸ್ವಲ್ಪ ಬತ್ತಿದಂಗೆ ಆಗಿತ್ತು, ಆಚೆ ಕಡೆ ಇಟ್ಬಿಟ್ಟಿದ್ನಲ್ಲ, ಕಟ್ ಮಾಡಿದ್ರು ಒಳಗಡೆ ಇಟ್ಬಿಟ್ಟಿದ್ದೀನಿ. ನೋಡಿ, ನೀರು ಹಾಕಿಟ್ಟಿದ್ದೀನಿ. ಏನು ಫ್ರಿಜ್ಜಲ್ಲಿ ಹಿಂಗೆ ಇಟ್ಟಾಗ ನಿಮಗೆ ಗಟ್ಟಿ ಬರುತ್ತೆ ಆ ಥರ ಆಗ್ಬಿಟ್ಟಿದೆ ನೋಡಿ, ಫುಲ್ಲು ಗಟ್ಟಿ. ನೋಡಿ ಎಷ್ಟು ಗಟ್ಟಿಯಾಗಿದೆ. ನೆಂದು ಗಾಳಿ ಆಡಿಲ್ಲ ನೋಡ್ರಿ, ಇದರಲ್ಲಿ ಹಾಕಿಟ್ಟಿರೋದಕ್ಕೆ ಸಖತ್ ನೆಂದು ಸದ್ಯ ಗಿಡದಂದು ಕಿತ್ಕೊಂಡ್ಬಂದಿರೋ ಥರ ಇದೆ. ಈಗ ಇದನ್ನು ಬೇಳೆ ಹಾಕಿ ಇವತ್ತು ಮಸ್ತ್ ಒಂದು ನುಗ್ಗೆಕಾಯಿ ಸಾಂಬಾರನ್ನ ಮಾಡಿಬಿಡೋಣ. ನೋಡ್ರಿ, ಬಜ್ಜಿ ಮಾಡೋಕೆ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿನಿ. ಈ ಮೆಣಸಿನ್ಕಾಯಿನೂ ಕಟ್ ಮಾಡಿ ಇಟ್ಕೊಂಡಿನಿ, ಮತ್ತು ಕ್ಯಾಪ್ಸಿಕಮ್ನು ಕಟ್ ಮಾಡಿ ಇಟ್ಕೊಂಡಿನಿ. ಈ ರೀತಿ ಇದೇ ರೀತಿಯೇ ಕಟ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ಮ ಬಜ್ಜಿ ಮಾಡೋಕ್ಕೆ, ಮಸ್ತ್ ಆಗ್ತವೆ. ಇಲ್ಲಿ ಹಿಟ್ಟ ಕಲ್ಸಕ್ಕೆ ಇವರಿಗೆ ಹಚ್ಚಿನಿ. ನನ್ನ ಕೈಯಾಗ ಬಜ್ಜಿ ಟೇಸ್ಟ್ ಆಗಲ್ಲ, ಹಾಗಾಗಿ ಅವ್ರ ಕೈಗೆ ಬಿಟ್ಟಿನಿ. ಇವತ್ತು ಅವರೇ ಮಾಡಲಿ, ನೋಡೋಣ ಬಜ್ಜಿ ಹೆಂಗೆ ಟೇಸ್ಟ್ ಆಗ್ತಾವಂತ. ನನ್ನ ಕೈಲಿ ಒಟ್ಟು ಬಜ್ಜಿ ರುಚಿ ಆಗಲ್ಲ, ಅವು ಏನೇ ಹಾಕಿದ್ರು ಟೇಸ್ಟೇ ಬರಲಿಗ್ಯಾವ. ಅದಕ್ಕೆ ನಮ್ಮ ಮನೆಯವ್ರು ಮಾಡಿರೋವಂಥ ಬಜ್ಜಿ ಮಾತ್ರ ಸೂಪರಾಗಿ ಬಂದಿತ್ತು ರೀ.
ತುಂಬಾ ಟೇಸ್ಟಿಯಾಗಿತ್ತು. ಇಬ್ಬರು ಕೂಡಿ ಮೊದಲು ಟೇಸ್ಟ್ ಮಾಡಿಬಿಟ್ಟು ಹಿಂದ್ಗಡೆ ವಿಡಿಯೋನ ಮಾಡಕತ್ತೀವಿ. ಯಾಕಂದ್ರೆ ಬಜ್ಜಿ ಅಂದ್ರೆ ಹಂಗೆಲ್ಲ, ಬಜ್ಜಿ ನೋಡಿದ ತಕ್ಷಣ ಬಾಯಿ ಸುಮ್ಮನೆ ಇರಲ್ಲ, ಕೈನೂ ಕೂಡ ಸುಮ್ಮನೆ ಇರಲ್ಲ. ತಿನ್ನಬೇಕು ಅಂತ 4 ಬಜ್ಜಿ ಆಲ್ರೆಡಿ ತಿಂದ್ಬಿಟ್ಟು ಮತ್ತಿಷ್ಟು ಉಳಿಸ್ಕೊಂಡು ವಿಡಿಯೋನ ಮಾಡಕತ್ತೀನಿ. ಬಜ್ಜಿ ಮಾತ್ರ ಸಖತ್ತಾಗಿ ಬಂದಿತ್ತು ರೀ. ಅವ್ರು ಹೇಳ್ತಾರೆ ನೋಡಿ ಎಷ್ಟು ಟೇಸ್ಟಿಯಾಗಿ ಬಜ್ಜಿ ನಾ ಮಾಡಿರೋದಂತ. ಅದಕ್ಕೆ ಹೇಳಿದೆ ಪ್ರತಿದಿನ ಹಿಂಗೆ ಮಾಡಿಕೊಡು, ನೀನು ಹೆಂಡ್ತಿಗೆ ಪುಣ್ಯ ಬರ್ತದೆ ಅಂತ ಹೇಳ್ಬಿಟ್ಟು. ಏನಂತೀರ? ಹಳ್ಳಿಗೆ ಕರೆಂಟ್ ಹೋತಾವ ಅಂದ್ರೆ ಸಿಟಿಯಾಗೂ ಕರೆಂಟ್ ಹೋತಾವ ನೋಡ್ರಿ. ಇಂಥ ಬೆಂಗಳೂರು ಸಿಟಿಯಾಗ 3 ದಿನದಿಂದ ಕರೆಂಟ್ ಇಲ್ಲ. ಬೆಳಗ್ಗೆ 10ಕ್ಕೆ ಹೋದು ಅಂದ್ರೆ ಒಳ್ಳೆ ಸಂಜೆ 7ಕ್ಕೆ ಬರ್ತಾವೆ. ಲೆಕ್ಕ ಹಾಕ್ರಿ ಹೆಂಗೈತಿ. ನುಗ್ಗೆಕಾಯಿ ಸಾಂಬಾರು ಮಾಡಿದೆ ಮಧ್ಯಾಹ್ನ ಊಟಕ್ಕೆ. ಮುಂಜಾನೆ ಬಜ್ಜಿ ಆಯಿತು, ನುಗ್ಗೆಕಾಯಿ ಸಾರು, ರೈಸು, ಇನ್ನೊಂದು 4 ಬಜ್ಜಿ ಉಳಿದವು. ಇದು ಬ್ಯಾಸ್ಗೆ ಬತ್ತಂದ್ರೆ ಹಿಂಗೆ ನೋಡ್ರಿ ನಮ್ಮ ಫ್ರಿಜ್ ಇದು. ಈ ಥರ ಕೊತ್ತಂಬರಿ ಕರಿಬೇವು ಹಿಂಗೆ ಇಟ್ಕೋತೀನಿ, ಇಲ್ಲಾಂದ್ರೆ ಒಣಗಿ ಹೋಗ್ಬಿಡ್ತೈತಿ. ಈ ಥರ ಬೇರೆ ಇರೋ ತೊಗೊಂಬಂದು ಹಿಂಗೆ ನೀರು ಹಾಕಿ ಇಟ್ಬಿಡ್ಬೇಕು. ಹಾಗೆ ಮಣ್ಣಿನ ದರ್ಸ್ಲೇನೆ ಬೇಕಾದಾಗ ತೊಳ್ಕೊಂಡು ಮಾಡಬೇಕು. ಹಿಂಗೆ ಹಚ್ಚಿಗಿರ್ತೈತಿ ನೋಡ್ರಿಗ. ಇದು 1 ವಾರ ಬಾಡಂಗಿಲ್ಲ, ಅದಕ್ಕಿಂತ ಹೆಚ್ಚು ಬದುಕಂಗಿಲ್ಲ. ಯಾಕಂದ್ರೆ ಮಣ್ಣು ಇಲ್ಲಿ ನಮ್ಮ ಕಡೆ ಮಣ್ಣೆ ಬೇರೆ, ಇದೇ ಬೇರೆ. ಜಾಸ್ತಿ ನೀರಾಗಿಟ್ಟ ಏನಾಗ್ತದೆ ಕೊಳ್ತು ಹೋಗ್ತದೆ ಇದು. ಹಂಗೆ ಇಡ ಮುಂದೆಲ್ಲ ಕ್ಲೀನ್ ಮಾಡಿ ಇಟ್ರಿ. ನಾ ಹಾಗೆ ಇಟ್ಬಿಟ್ಟಿನಿ, ತೊಗೊಂಬಂದ್ರೆ ಹಾಗೆ ಇಟ್ಟೀನಿ. ಇದು ಯಾವುದು ಸ್ವಚ್ಛ ಮಾಡಿಲ್ಲ. ಸ್ವಚ್ಛ ಮಾಡಿಕೊಂಡು ನೀಟಾಗಿ ಹೊಲಸು ಏನಿರ್ತೈತೆ ನೋಡ್ರಿ ಈ ಥರದ್ದು, ಇದೆಲ್ಲ ತಕ್ಕೋಬೇಕು. ಇದೆಲ್ಲ ತೆಗೆದು ನಾವು ನೀರು ಹಾಕಿಟ್ರೆ ಕೊತ್ತಂಬರಿ ಜಲ್ದಿ ಹಾಳಾಗಲ್ಲ ನೋಡ್ರಿ. ಹಿಂಗೆಲ್ಲ ಬಿಟ್ವಿ ಅಂದ್ರೆ ಜಲ್ದಿ ಕೊಳ್ತು ಹೋಗ್ಬಿಡ್ತೈತಿ. ಇದೆಲ್ಲ ತೆಗಿಬೇಕು ನೋಡ್ರಿ. ಈ ಥರದ್ದೆಲ್ಲ ಕ್ಲೀನ್ ಮಾಡ್ತೀನಿ. ಇದೆಲ್ಲ ತೆಗೆದ್ಬಿಟ್ಟು ಹಿಂಗೆ ನೀರು ಹಾಕಿಟ್ರೆ ಕೊತ್ತಂಬರಿ ಸ್ವಲ್ಪ ದಿನ 1 ವಾರ ತನಕ ಹಿಂಗೆ ಹಚ್ಚಿಗಿರ್ತೈತಿ. 1 ವಾರ ಬಂದಿಲ್ಲ ಅಂದ್ರೆ ಒಂದು 2-3 ದಿನ ಚಂದ ಬರ್ತೈತಿ. ಫ್ರಿಜ್ ಇಲ್ದಾರ ಹೊಣೆವರ ನಮ್ಗೆ ಗೊತ್ತಿರೋದು. ಯಾಕಂದರೆ ಹೊರಗೆ ಇಟ್ಟಿದ್ದು ಒಂದು 2 ದಿನದ ಬಾಡಿ ಹೋಗ್ಬಿಡ್ತೈತೆ ಅದು. ಮುಂಜಾನೆ ತಂದೆ ಅಂದ್ರೆ ಚೆಂಚಿಗೆ ಅದ್ರ ಮಾರಿ ನೋಡೋಕ್ಕಾಗೋದಿಲ್ಲ, ಬಾಡಿ ಹೋಗಿರ್ತೈತಿ. ಇದು ಯಾರಪ್ಪ ಅಂತ ನೀವು ನೋಡ್ಬೋದು. ಇವರು ಇಬ್ಬರು ಶಿಲ್ಪನ ಮಕ್ಕಳು. ಶಿಲ್ಪ ಮತ್ತು ಅವ್ರ ಫ್ಯಾಮ್ಲಿ ಪೂರ್ತಿ ಎಲ್ಲ ಸೇರಿ ಅವ್ರದ್ದೇ ಸ್ವಂತಾದ ಟ್ಯಾಕ್ಟರ್ನಲ್ಲಿ ಇವು ಜಾತ್ರೆಗೆ ಹೊಂಟಾರ ನೋಡ್ರಿ. ಕೊಟ್ಟರು ಜಾತ್ರೆಗೆ ಹೊಂಟಾರ. ನನಗೂ ಬಾ ಅಂತೇಳಿ ಶಿಲ್ಪ ಮತ್ತು ಅವ್ರ ಅಕ್ಕ ಇಬ್ಬರು ಫೋನ್ ಮಾಡಿ ಕರೆದ್ರು. ನನಗೆ ಹೋಗೋಕ್ಕಾಗಲಿಲ್ಲ, ಮಿಸ್ ಮಾಡಿಕೊಂಡೆ. ಇವರಿಬ್ಬರು ಅವ್ರ ಮಕ್ಕಳು ತುಂಬಾ ಖುಷಿ ಆಯಿತು. ಅವರೆಲ್ಲ ಎಂಜಾಯ್ ಮಾಡೋದು ನೋಡಿಬಿಟ್ಟು ನಾನು ಮಿಸ್ ಮಾಡಿಕೊಂಡೆ ಅಷ್ಟೇ. ಖುಷಿ ಅಂದರೆ ಸಿಕ್ಕಾಪಟ್ಟೆ ಖುಷಿ. ನನಗೆ ಈ ರೀತಿ ಹೋಗೋದು ಫ್ಯಾಮ್ಲಿ ಜೊತೆಗೆ, ಈ ಥರ ಫ್ರೆಂಡ್ ಜೊತೆಗಿರೋದಂದರೆ ತುಂಬಾ ಇಷ್ಟ. ಆದರೆ ಏನು ಮಾಡೋದು, ಆ ಟೈಮ್ ನನಗೆ ಇನ್ನೂ ಬಂದಿಲ್ಲ. ಹೋದ ವರ್ಷನ ಕರೆದ್ಲು ಹೋಗೋಕ್ಕಾಗಲಿಲ್ಲ, ಈ ವರ್ಷನ ಕರೆದ್ಲು ಹೋಗೋಕ್ಕಾಗಲಿಲ್ಲ. ಅವಳು ಕರೆದಿಲ್ಲ ಬಂದಿಲ್ಲ ಅಂತ ಅಗನ ಕಡೆನೂ ಹೇಳ್ಸಿದ್ಲು ಬಾ ಅಂತ ಹೇಳ್ಬಿಟ್ಟು. ಇವರೇ ಅವ್ರ ಅಕ್ಕ ಅವರು ಕೂಡ ಕರೆದ್ರು, ನನಗೆ ಹೋಗೋಕ್ಕಾಗಲಿಲ್ಲ. ಏನು ಮಾಡೋದು, ಎಲ್ಲೇ ಹೋಗ್ಬೇಕಂದ್ರೂ ಆ ದೇವ್ರ ಇಚ್ಛೆ ಆಗಿರಬೇಕು. ದೇವ್ರು ಕರೆಸ್ಕೊಂಡಾಗ ಮಾತ್ರ ಹೋಗೋಕ್ಕೆ ಸಾಧ್ಯ ನೋಡಿ ನಾವು.